ಗೊತ್ತಾಯ್ತಾ? ಅವರಿಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ಫಸ್ಟ್ ಬಂದು ಯಾರನ್ನೂ ಕೇಳದೆ ಹೇಳ್ದೆ ರಾಜೀನಾಮೆ ಕೊಡಬೇಕು. ಅದು ಬಿಟ್ಟು ಬೇರೆ ಮಾತೇ ಆಡಬಾರ್ದು ಅವರು. ನಾನು ಮಣ್ಣು ತಿಂದಿದ್ದೆ, ನೀವು ಇವತ್ತು ಏನು ತಿಂದಿದ್ದೀರಾ? ನಾನೇನೋ ಮಣ್ಣು ತಿಂದೆ ಗೊತ್ತಿಲ್ಲದೆ, ನೀನು ಇವತ್ತು ಏನು ತಿಂದಿದ್ಯಪ್ಪ ಗೊತ್ತಿದ್ದು. ತಾಲೂಕಿಗೆ ಶಾಸಕರ ಮನೆಯಲ್ಲಿ ಮಾತಾಡಿದ್ದು ಇವತ್ತು ನೀನು ಏನು ತಿಂದಿದ್ದೀರೋ ಸೂತ್ರ ಕೊಡಬೇಕು. ಈಗ ರಾಜೀನಾಮೆ ಕೊಡಬೇಡ ಅಂತ ಯಾವ ಸದಸ್ಯರು ಹೇಳ್ತಾ ಇಲ್ಲ, ಎಲ್ಲ ಸದಸ್ಯರು ಫಸ್ಟ್ ಕೊಡಪ್ಪ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮೀಟಿಂಗಲ್ಲೂ ಪಾಪ ಕೃಷ್ಣಪ್ಪ ಅನ್ನೋರು ಕೇಳಿದ್ರು, ಏನಂತ, ಯಾರಾದರೂ ಅಬ್ಜೆಕ್ಷನ್ ಇದೆಯೇನಪ್ಪ ನಾನು ಆಗೋದು ಅಧ್ಯಕ್ಷ ಅಂತ ಕೇಳಿದ್ರು. ಪಾಪ ಎಲ್ಲರೂ ಸೇರಿ ನೀನು ಆಗಪ್ಪ ಕೊಡಲಪ್ಪ ಅಂತಲೇ ಹೇಳಿದ್ರು. ಚರ್ಚೆ ನಡೀತು. ಚರ್ಚೆ ಏನಪ್ಪ ಅಂತಂದರೆ, ಈಗ ನಾನು ರಾಜೀನಾಮೆ ಕೊಟ್ಟ ಮೇಲೆ ಇನ್ನೊಬ್ಬರನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ನಮ್ಮ ಶಾಸಕರ ಮನೆಯಲ್ಲಿ ಒಂದು ಮಾತುಕತೆ ನಡೀತು. ಆ ಮಾತುಕತೆ ಪ್ರಕಾರ ಈಗ ಹಾಲಿ ಇರೋ ಅಧ್ಯಕ್ಷ ಮತ್ತು ಹೊನ್ನಗೌಡ ಕೃಷ್ಣಪ್ಪ ಇಬ್ಬರು ಆಕಾಂಕ್ಷಿಗಳಿದ್ದರು. ಅವರಿಬ್ಬರು ಮಧ್ಯೆ ನಾನು ಫಸ್ಟ್ ಆಗಬೇಕು ಅಂತ ಚರ್ಚೆ ನಡೀತಾಯಿತ್ತು. ಆ ಸಮಯದಲ್ಲಿ ಶಾಸಕರು, ಮುನೇಗೌಡರು, ನಮ್ಮ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರುಗಳು ಸೇರಿ ಒಂದು ನಿರ್ಧಾರಕ್ಕೆ ಬಂದರು. ಫಸ್ಟ್ ಆಗೋರು 3 ತಿಂಗಳು ಆಗ್ರಪ್ಪ, ಸೆಕೆಂಡ್ ಆಗೋರು ಉಳಿದ ಕಾಲಾವಕಾಶ ಆಗ್ರಪ್ಪ ಅಂತ ಅಂದರು. ಅದರಲ್ಲೂ ನಾನು ಫಸ್ಟು ಅಂತ ಇದ್ದರು. ಆಮೇಲೆ ಒಂದಷ್ಟು ಜನ ಮುಖಂಡರೆಲ್ಲ ಸೇರಿಕೊಂಡ್ರು, ಈ ಥರ ಬಹಿರಂಗವಾಗಿ ಹೇಳಿದ್ರೆ ಆಗಲ್ಲ, ನೀವು ಶಾಸಕರು ಮತ್ತು ಮುನೇಗೌಡರು ಇತರೆ ಮುಖಂಡರು ಸೇರಿ ಒಂದು ನಿರ್ಧಾರಕ್ಕೆ ಬನ್ನಿರಿ, ಯಾರನ್ನ ಫಸ್ಟ್ ಮಾಡೋಣ, ನೆಕ್ಸ್ಟ್ ಯಾರನ್ನ ಮಾಡೋಣ ಅಂತ ಚರ್ಚೆ ಬಂತು. ಆಗೇನು ಮಾಡಿದ್ರು, ಮುನೇಗೌಡರು, ನಮ್ಮ ಶಾಸಕರು ಮತ್ತು ಇತರೆ ಮುಖಂಡರುಗಳು ಒಳಗಡೆ ಹೋಗಿ ಒಂದು ಚರ್ಚೆ ಮಾಡ್ಕೊಂಡು ಬಂದು ಈಚೆ ಫಸ್ಟು ಈಗ ಇರೋ ಹಾಲಿ ಅಧ್ಯಕ್ಷರು 3 ತಿಂಗಳಾಗಲಿ, ನೆಕ್ಸ್ಟ್ ಕೃಷ್ಣಪ್ಪ ಆಗಲಿ ಅಂತ ಅಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಆ ಸಂದರ್ಭದಲ್ಲಿ ಆ ದೇವ್ರ ಮನೆಗೆ ಕರ್ಕೊಂಡೋದ್ರು ಶಾಸಕರು ಮತ್ತು ಮುನೇಗೌಡರೆಲ್ಲ. ಯಾರನ್ನ, ಈಗಿರೋ ಹಾಲಿ ಅಧ್ಯಕ್ಷನು ಮತ್ತು ಕೃಷ್ಣಪ್ಪನ. ಆ ದೇವ್ರ ಮುಂದೆನೂ ಪ್ರಮಾಣ ಮಾಡಿದ್ರು, ಯಾರು, 3 ತಿಂಗಳಿಗೆ ಕೊಟ್ಬಿಡ್ತೀನಿ ನಾನು ರಾಜೀನಾಮೆ ಅಂತ. ಆಯಿತು ಅಂತ ಈಚೆ ಕರ್ಕೊಂಬಂದು ಶಾಸಕರ ಮನೆಯಲ್ಲಿ ಹಾಲಲ್ಲಿ ಎದ್ದಳಪ್ಪ ಮೇಲೆ, ಹೇಳಪ್ಪ ನೀನು ಒಳಗಡೆ ಏನು ಹೇಳಿದೆ ಅದೊಂದು. ಆತ ಏನು ಹೇಳ್ದ ಅಂದರೆ, ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪಂಗೆ ಹುಟ್ಟಿದ್ದೀನಿ, ಏನು 3 ತಿಂಗಳದೆ, 1 ದಿವಸ ಮುಂಚೆ ಕೊಡ್ತೀನಿ, ಎಲ್ಲರೂ ಥರದನಲ್ಲ, ಯಾವ ಒತ್ತಡ ಬಂದರೂ ನಾನು ಯಾರಿಗೆ ಒಬ್ರಿಗೆ ನಾನು ಭಯ ಬೀಳಲ್ಲ, ಯಾವುದೇ ಒತ್ತಡ ಬಂದರೂ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ದು ಸತ್ಯ. ಬೇಕಾದ್ರೆ ನೀವು ತಾಲೂಕು ಮುಖಂಡರನ್ನ ಕೇಳ್ಬೋದು, ಅಥವಾ ಶಾಸಕರನ್ನ ಕೇಳ್ಬೋದು, ಮುನೇಗೌಡರನ್ನ ಕೇಳ್ಬೋದು, ಅಲ್ಲಿ ಬಂದಿರ್ತಕ್ಕಂಥ ಸದಸ್ಯರನ್ನ ಕೇಳ್ಬೋದು, ಪ್ರತಿಯೊಬ್ಬರು ಕೇಳ್ಬೋದು ಈ ವಿಚಾರ. ಆ ಮಾತಿನ ಪ್ರಕಾರ ಕೃಷ್ಣಪ್ಪ ಆಯಿತು ಬಿಡಿ, ಇಲ್ಲಿ ದೊಡ್ಡವರೆಲ್ಲ ಹೇಳಿದ ಮೇಲೆ ಅಂತೇಳಿ ಸುಮ್ಮನಾದರು. 3 ತಿಂಗಳೋಗಿ 6 ತಿಂಗಳಾಯಿತು, ಇದುವರೆಗೂ ಕೊಡಲಿಲ್ಲ. ಇವತ್ತು ಏನು ಕೃಷ್ಣಪ್ಪ ನನ್ನ ಆಕಾಂಕ್ಷಿ ಇದ್ದರು, ಅವರು ಇವತ್ತು ಪಂಚಾಯತಿ ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿದಾದ ನಂತರ ಕೇಳಿದ್ರು, ಎಲ್ಲಪ್ಪ ರಾಜೀನಾಮೆ ಕೊಡಪ್ಪ, ಯಾಕಪ್ಪ ಕೊಡಲಿಲ್ಲ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಹಂಗೆ ನಡ್ಕೊಂಡಿದ್ರು, ಹಂಗೆ ಹಿಂಗೆ ಅಂತ ಕೇಳ್ತಾಯಿದ್ರು. ಹಳೇದೆಲ್ಲ ಬಿಟ್ಬಿಡಪ್ಪ, ಶಾಸಕರ ಮನೆಯಲ್ಲಿ ಏನು ಮಾತುಕತೆ ನಡೀತೋ ಆ ವಿಚಾರ ಅಷ್ಟೇ ಮಾತಾಡುವಂತ ಮಾತಾಡಬೇಕಾದ್ರೆ ಅವರು ಇಲ್ಲ, ಅವರು ಶಾಸಕರು ಕರೀಲಿ, ಇನ್ನೊಬ್ಬರು ಶಾಸಕರು 10 ಸಲ ಫೋನ್ ಮಾಡಿದ್ರು ಬರ್ತಾಯಿಲ್ಲ ಮಾತುಕತೆಗೆ. ಈಗಿರೋದಿನ್ನು ಒಂದು 4 ತಿಂಗಳು 5 ತಿಂಗಳು ಅವಕಾಶ ಇದೆ. ಅದರಲ್ಲಿ ಪಾಪ ಆತ 2 ಸಲ ಸದಸ್ಯರಾಗಿದ್ದಾರೆ. ಹಿಂದೆ 20 ವರ್ಷದಿಂದೇ ಆತ ಅಧ್ಯಕ್ಷ ಆಗೋಕ್ಕೋಗಿ ಫೇಲ್ಯೂರ್ ಆಗಿದೆ. ಈಗೇನೋ ಒಂದು ಆಸೆ ಕಡೆಯದಪ್ಪ, ನಾನು ಒಂದು 2 ತಿಂಗಳು 3 ತಿಂಗಳು ಅಧ್ಯಕ್ಷ ಆಗೋಣ ಅಂತ. ಆ ವಿಚಾರಕ್ಕೆ ಚರ್ಚೆ ನಡೆದ್ಬಿಟ್ರೆ ಬೇರೆ ಏನಿಲ್ಲ. ಈಗ ನೀವು ಬಂದಿದ್ರಲ್ಲ ಅವತ್ತು, ಯಾರು ನಮ್ಮ ಗುರು ಕೇಳಿದ್ರು ಈ ವಿಚಾರ, ನನ್ನ ವಿಚಾರದಲ್ಲಿ ಮಾತುಕತೆ ನಡೆದು ಸತ್ಯನಾ ಅಂತ 10 ಸಲ ಕೇಳಿದ್ರು. ನಾನು ಅವತ್ತು ಹೇಳಿದೆ ಏನಂತ, ನಾನೆಲ್ಲೂ ಬಹಿರಂಗವಾಗಿ ನಾವು ಮಾತಾಡಿರಲಿಲ್ಲ, ಯಾವ ಶಾಸಕರ ಹತ್ರ ನಾವು ಮಾತಾಡಿರಲಿಲ್ಲ. ನಾವೇನೋ ಚರ್ಚೆ ಮಾಡ್ಕೊಂಡಿದ್ದು ಅದು ನಮಗೆ ಗೊತ್ತು, ಬಹಿರಂಗವಾಗಿ ನಾವೆಲ್ಲೂ ಹೇಳಿರಲಿಲ್ಲ. ಇವತ್ತು ಇದು ತಾಲೂಕಿಗೆ ಗೊತ್ತಿರೋ ವಿಚಾರ, ಇಡೀ ತಾಲೂಕಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು. ಕೆಸ್ತೂರು ಪಂಚಾಯತಿಲಿ ಈ ಥರ ಮಾತುಕತೆ ಆಗಿದೆ, ಫಸ್ಟ್ ಆಗೋರು 3 ತಿಂಗಳು, ಸೆಕೆಂಡ್ ಆಗೋರು ಇನ್ನು ಉಳಿಕೆ ಅವಧಿ ಮುಂದುವರಿಸ್ತಾರೆ ಅಂತ. ಅದನ್ನು ಈಗಿರೋ ಹಾಲಿ ಅಧ್ಯಕ್ಷ ಮಾತಿನಂತೆ ಬಿಟ್ಕೊಡ್ಬೇಕು ಅಲ್ವಾ? ಈಗ ಒಬ್ಬರ ಮೇಲೆ ಒಬ್ಬರು ತೋರಿಸ್ಕೊಂಡು ಕೂತ್ಕೊಂಡ್ರೆ ಇದು ಪಂಚಾಯತಿ ಉಳಿಯಲ್ಲ. ಈಗ ಏನಾಗುತ್ತೈತೆ ಅಂದರೆ ನೆಕ್ಸ್ಟ್ ಮೀಟಿಂಗಿಗೆ ಬರ್ದಂಗೆ ಆಗ್ತಾರೆ, ಇನ್ನೊಂದು ಆಗ್ತಾರೆ, ಇದು ಪಂಚಾಯತಿ ಕೆಲಸನೇ ನಡೆಯಲ್ಲ. ಇವೆಲ್ಲ ಚರ್ಚೆ ಸಿಗೋದು ಬೇಡ, ಮರ್ಯಾದೆಯಾಗಿ ಈಗ ಮಾತು ಉಳಿಸ್ಕೊಂಡು ರಾಜೀನಾಮೆ ಕೊಡೋದು ಸೂಕ್ತ.